ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಹಲಸಿನ ಹಣ್ಣಿನಿಂದ ಕೇಸರಿ ಬಾತ್ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಬೌಲ್ ರವೆ ತಗೊಂಡಿದ್ದೀನಿ, ನಾರ್ಮಲ್ ರವೆ ತಗೊಂಡಿದ್ದೀನಿ, 1 ಬೌಲ್ ಸಕ್ಕರೆ, 1 ಬೌಲ್ ಹಲಸಿನ ಹಣ್ಣು ತಗೊಂಡಿದ್ದೀನಿ, ಮತ್ತೆ ಗೋಡಂಬಿ ಸ್ವಲ್ಪ, ಮತ್ತೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ಇದು ಹಲಸಿನ ಹಣ್ಣನ್ನ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬರೋಣ, ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಇದರಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬರೋಣ. ನೋಡಿ, ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪ ದಪ್ಪ ಇರಬಾರ್ದು. ನೋಡಿ, ಇಷ್ಟು ಇದ್ರೆ ಸಾಕು. ಇಷ್ಟು ಈಗ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಒಂದ್ 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಅದಕ್ಕೇನೆ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಸ್ವಲ್ಪ ಬ್ರೌನ್ ಬರೋ ತನಕ ತುಪ್ಪದೊಳಗಡೆನೆ ಹುರಿದು ಇಟ್ಕೊಳ್ಳೋಣ. ಬ್ರೌನ್ ಕಲರ್ ಫ್ರೈ ಆಗಿದೆ. ಹೀಗೆ ಇದೊಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇದೇ ತುಪ್ಪಕ್ಕೆ ರವೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 10 ನಿಮಿಷ ಹುರ್ಕೊಳ್ಳೋಣ, ಸ್ವಲ್ಪ ಕೆಂಪುಗೂ ಆಗ್ಲಿ. ಇದು ಯಾವ ರವೆ ಬೇಕಾದ್ರೂ ಯೂಸ್ ಮಾಡಬಹುದು? ಹೌದು, ಚಿರೋಟಿ ರವೆ ಏನಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ನಾನು ಇದು ಬಾಂಬೆ ರವೆ ತಗೊಂಡಿದ್ದೀನಿ, ಉಪ್ಪಿಟ್ಟು ಮಾಡೋ ರವೆ. ಇದರಿಂದ ಜಾಸ್ತಿ ತುಪ್ಪ ಹಾಕಷ್ಟೇನು ಬೇಕಾಗಿಲ್ಲ. ಇದಕ್ಕೆ ಚೆನ್ನಾಗೂ ಬರುತ್ತೆ ಈ ರವೆಯಿಂದ. ಚಿರೋಟಿ ರವೆ ಆದ್ರೆ ಜಾಸ್ತಿ ತುಪ್ಪ ಹಾಕ್ಬೇಕಾ? ಹೌದು, ಜಾಸ್ತಿ ತುಪ್ಪ ಹೇಳ್ಕೊಳ್ಳುತ್ತೆ ಅದು. ಇದು ನೋಡಿ, ಒಂದು 10 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ನೋಡಿ, ಇಷ್ಟು ಮಾತ್ರ ಆದ್ರೆ ಸಾಕು. ಸೊ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕಲ್ಲ? ಹೌದು. ಇನ್ನೊಂದು ಪ್ಲೇಟ್ ಶಿಫ್ಟ್ ಮಾಡ್ಕೊಳ್ಳೋಣ. ಪಾನ್ ಇಟ್ಕೊಂಡು ನಾವು 1 ಕಪ್ ಇದ್ರೊಳಗಡೆ ರವೆ ತಗೊಂಡಿದ್ವಲ್ಲ, ಇದ್ರಲ್ಲಿ 2.5 ಕಪ್ ನೀರ್ ಹಾಕೊಳ್ಳೋಣ. ಸೇಮ್ ಕಪ್ ಅಲ್ಲೇ 2 ಕಪ್ಸ್ ಅಲ್ಲ? ಅದು ಹಲಸಿನ ಹಣ್ಣು ಬೇಯಬೇಕಲ್ವಾ, ಅದಕ್ಕೆ ಒಂದು ಅರ್ಧ ಕಪ್ ಜಾಸ್ತಿ ಹಾಕೊಳ್ಳೋಣ. 2.5 ಕಪ್. ಚೆನ್ನಾಗಿ ನೀರ್ ಕುದಿಲಿ. ಸ್ವಲ್ಪ ಕುದಿತಾ ಇದೆ, ಈಗ ಹಲಸಿನ ಹಣ್ಣು ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಸಣ್ಣ ಸಣ್ಣ ಕಟ್ ಮಾಡೋದಕ್ಕಿಂತ ಮಿಕ್ಸಿಗೆ ಹಾಕೊಂಡ್ರೆ ನೋಡಿ ಇಷ್ಟು ಮಾತ್ರ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಇಲ್ಲಾಂದ್ರೆ ಅದು ಬೆಂದ್ರೂ ನುಣ್ಣಕ್ಕಾಗಲ್ಲ. ಅದು ಪೀಸ್ ಪೀಸ್ ಸಿಗ್ತಾ ಇರುತ್ತೆ ತಿನ್ನಕ್ಕೆ. ನೋಡಿ, ಈ ತರ ಆದ್ರೆ ಚೆನ್ನಾಗಿ ಬರುತ್ತೆ. ಇದು ಹಲಸಿನ ಹಣ್ಣು ಚೆನ್ನಾಗಿ ಬೆಂದಿದೆ, ಇಷ್ಟು ಬೇಯಬೇಕು. ಇವಾಗ ಇದಕ್ಕೇನೆ ನಾವು ಹುರಿದಿಟ್ಕೊಂಡಿರೋ ರವೆನ ಸ್ವಲ್ಪನೇ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಉಂಡೆ ಕಟ್ಬಿಡುತ್ತೆ. ನೋಡಿ, ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ರವೆ ನಿಂಗೆ ತಿರ್ಗಿಸ್ಕೊಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಒಂದು 10 ನಿಮಿಷ. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೆ ಲೋ ಫ್ಲೇಮ್ ಅಲ್ಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೇನೆ ಸಕ್ಕರೆ ಹಾಕೊಳ್ಳೋಣ. ರವೆ ಬೇಯೋದಕ್ಕೆ ಮುಂಚೆ ಸಕ್ಕರೆ ಹಾಕೊಂಡ್ರೆ ಸರಿಯಾಗಿ ಬೇಯಲ್ಲ. ನೋಡಿ, ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸಕ್ಕರೆ ಹಾಕೊಳ್ಳೋಣ. ಇವಾಗ ಇದನ್ನ ಕೈ ಬಿಡ್ದಂಗೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು. ಇದೊಂದು ಸ್ವಲ್ಪ ಹಿಂಗೆ ತೆಳ್ಳಗಾಗುತ್ತೆ. ಸಕ್ಕರೆ ನೀರಿನ ಅಂಶನ ಕರಗ್ತಾ ಕರಗ್ತಾ ಸ್ವಲ್ಪ ತೆಳ್ಳಗಾಗ್ತಾ ಇದೆ.
ನೋಡಿ ಒಳ್ಳೆ ಅದಕ್ಕೆ ಬಂತು ನೋಡಿ. ಒಂದು ಸ್ವಲ್ಪನೂ ತವಕ್ಕೆ ಅಂಟ್ಕೋತಾನೆ ಇಲ್ಲ. ಈ ತರ ಗಂಟಿಲ್ದಂಗೆ ನೀಟಾಗಿ ಹಿಂಗೆ ಸ್ಪೂನಲ್ಲಿ ಈ ತರ ನಾದ್ಕೋಬೇಕು ನೋಡಿ. ಹಿಂಗೆ ಸ್ಮೂತ್ ಆಗಿ ಬರ್ತಾ ಇದೆ. 1-2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಹಿಂತಿರುಗಿಸ್ಕೊಳ್ಳೋಣ. ಇದಕ್ಕೆ ನೆನೆ ಗೋಡಂಬಿ ಕರ್ದಿದ್ದೀನಲ್ಲ, ಆ ಗೋಡಂಬಿನ ಹಾಕೊಳ್ಳೋಣ. ಇದಕ್ಕೆ ಯಾಲಕ್ಕಿ ಮತ್ತೆ ಫುಡ್ ಕಲರು, ದ್ರಾಕ್ಷಿ ಏನು ಹಾಕೊಂತ ಇಲ್ಲ, ಇಲ್ಲಾಂದ್ರೆ ಹಲಸಿನ ಹಣ್ಣಿನ ಫ್ಲೇವರು ಹೋಗ್ಬಿಡುತ್ತೆ. ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಹಲಸಿನ ಹಣ್ಣಿನ ಕೇಸರಿ ಬಾತ್ ರೆಡಿ ಆಯ್ತು.